ಫ್ರೀಡಮ್. ಯಾರ ಲೈಫಲ್ಲಿ ತಮ್ಮ ಟೈಮ್ನ ಕಂಟ್ರೋಲ್ ಮಾಡೋವಂಥ ಪವರ್ ಇರುತ್ತೋ ಅವರೇ ತುಂಬಾ ಹ್ಯಾಪಿಯಾಗಿರ್ತಾರೆ. ಆ್ಯಂಡ್ ಈ ಒಂದು ಫ್ರೀಡಮ್ ಸಿಗಬೇಕು ಅಂದರೆ ಅತಿ ಮುಖ್ಯವಾಗಿ ನಮ್ಮ ಹತ್ರ ಇರಬೇಕಾಗಿರುವಂಥ ಒಂದು ವಸ್ತು ದುಡ್ಡು. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಹತ್ರ ಸಾಕಷ್ಟು ದುಡ್ಡಿದ್ದರೆ ನೀವು ಯಾವ ಕೆಲಸಕ್ಕೆ ಹೋಗೋದಕ್ಕೆ ಇಷ್ಟಪಡ್ತೀರ? ನೀವು ಇಷ್ಟಪಡೋವಂಥ, ನೀವು ಯಾವ ವಿಚಾರದಲ್ಲಿ ಪ್ಯಾಷನೇಟ್ ಆಗಿರ್ತೀರೋ, ಯಾವ ವಿಚಾರದಲ್ಲಿ ನಿಮ್ಮ 100% ಇಂಟ್ರೆಸ್ಟ್ನ ತೋರಿಸ್ತೀರೋ ಆ ಕೆಲಸಕ್ಕೆ ಹೋಗ್ತಿರೋ, ಅಥವಾ ನಿಮಗಿರೋವಂಥ ಕಮಿಟ್ಮೆಂಟ್ಸ್ಗೋಸ್ಕರ ಕೈಗೆ ಸಿಕ್ಕಿದ ಕೆಲಸ ಮಾಡೋದಕ್ಕೆ ಇಷ್ಟಪಡ್ತೀರೋ? ಆ್ಯಂಡ್ ಅಫ್ಕೋರ್ಸ್ ಯಾವ ಕೆಲಸ ನಮಗೆ ಖುಷಿ ಕೊಡುತ್ತೋ ಅದೇ ಕೆಲಸನ ನಾವು ಮಾಡೋದಕ್ಕೆ ಹೋಗ್ತೀವಿ. ಆ್ಯಂಡ್ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಹತ್ರ ಸಾಕಷ್ಟು ಎಮರ್ಜೆನ್ಸಿ ಫಂಡ್ ಇದೆ ಅಂದರೆ, ಒಂದು ವೇಳೆ ನಿಮ್ಮ ಕೆಲಸ ಹೋದರೂ ಕೂಡ ನಿಮ್ಮ ಹತ್ರ ದುಡ್ಡು ಇತ್ತು ಅಂತಂದರೆ ನೀವು ಒಂದಷ್ಟು ಟೈಮ್ನ ತಗೊಂಡು ಮತ್ತೆ ನಿಮಗೆ ಯಾವ ಕೆಲಸ ಇಷ್ಟ ಆಗುತ್ತೋ ಅದೇ ಕೆಲಸನ ನೀವು ಚೂಸ್ ಮಾಡ್ತೀರ. ದುಡ್ಡಿಲ್ಲ ಅಂದರೆ ಎಗೈನ್ ಯಾವ ಕೆಲಸ ಸಿಗುತ್ತೋ ಆ ಕೆಲಸ. ಒಂದು ವೇಳೆ ನಿಮ್ಮ ಫ್ಯಾಮಿಲಿಲಿ ಯಾರಿಗಾದ್ರೂ ಮೆಡಿಕಲ್ ಎಮರ್ಜೆನ್ಸಿ ಆದರೆ ಖಂಡಿತವಾಗ್ಲೂ ನಿಮ್ಮ ಕೆಲಸಕ್ಕೆ ಹೊಡೆತ ಬೀಳೋದಂತೂ ಗ್ಯಾರಂಟಿ. ಒಂದು ವೇಳೆ ನಿಮ್ಮ ಹತ್ರ ಸಾಕಷ್ಟು ದುಡ್ಡಿತ್ತು ಅಂತಂದರೆ ನೀವು ಮಾಡ್ತಾ ಇದ್ದಂಥ ಯಾವುದೇ ಕೆಲಸ ಆಗಿರಲಿ ಅದನ್ನು ಅಲ್ಲೇ ಬಿಟ್ಟು ನಿಮ್ಮ ಮನೆಯವ್ರನ್ನ ಕೇರ್ ಮಾಡೋದಕ್ಕೋಸ್ಕರ ಖಂಡಿತವಾಗ್ಲೂ ಟೈಮ್ ಸಿಕ್ಕೇ ಸಿಗುತ್ತೆ, ನಿಮ್ಮ ಹತ್ರ ದುಡ್ಡಿದ್ರೆ ಮಾತ್ರ. ಮತ್ತು ಇದೇ ರೀತಿ ಸೊಸೈಟಿಲಿ ನಿಮ್ಗೆ ಇಷ್ಟ ಬೇಕಾಗಿದ್ದಂಥ ವಸ್ತುನ ಪರ್ಚೇಸ್ ಮಾಡೋದಕ್ಕಾಗಲಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಟ್ರಾವೆಲ್ ಮಾಡೋದಕ್ಕಾಗಲಿ, ಮತ್ತು ನೀವು ಬಯಸಿದಂಥ ಹಲವಾರು ಕೆಲಸಗಳನ್ನ ಮಾಡೋದಕ್ಕೆ, ನಿಮ್ಮ ಟೈಮ್ನ ನೀವು ಕಂಟ್ರೋಲ್ ಮಾಡೋದಕ್ಕೆ ಅತಿ ಮುಖ್ಯವಾಗಿ ಬೇಕಾಗುವಂಥ ವಸ್ತು ಹಣನೇ. ಹಂಗಂತ ದುಡ್ಡಿರೋರಿಗೆಲ್ರಿಗೂ ಫ್ರೀಡಮ್ ಇದೆಯಾ? ಫ್ರೀಡಮ್ ಇದೆ ಅಂದಮೇಲೆ ಖಂಡಿತವಾಗ್ಲೂ ಅವರು ಹ್ಯಾಪಿಯಾಗಿದ್ದೇ ಇರ್ತಾರೆ. ಬಟ್ ಇಲ್ಲಿ ಮುಖ್ಯವಾದ ಪ್ರಶ್ನೆನೇ, ಅವರು ಹ್ಯಾಪಿಯಾಗಿದ್ದಾರಾ? ಯಾವ ವ್ಯಕ್ತಿ ತನ್ನ ಲೈಫ್ನ ತಾನೇ ಕಂಟ್ರೋಲ್ ಮಾಡ್ತಾ ಇರ್ತಾನೋ ಆ ವ್ಯಕ್ತಿ ಇನ್ನೊಬ್ಬರು ಅವನ ಲೈಫಲ್ಲಿ ಮೂಗು ತೂರಿಸೋದಕ್ಕೆ ಖಂಡಿತವಾಗ್ಲೂ ಇಷ್ಟಪಡಲ್ಲ. ಯಾವ ರೀತಿ ಆ ಒಬ್ಬ ವ್ಯಕ್ತಿಗೆ ಇಷ್ಟ ಆಗುವಂಥ ಕೆಲಸನ ಕೂಡ ಇನ್ನೊಬ್ಬ ವ್ಯಕ್ತಿಯಿಂದ ಹೇಳಿಸ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಇದು ಆ ವ್ಯಕ್ತಿನ ತುಂಬ ಈಗೋಯಿಸ್ಟಿಕ್, ಆ್ಯರೋಗೆಂಟ್ ಮಾಡುತ್ತೆ. ಇನ್ನೊಂದು ಸಿಚುವೇಶನ್ ಇದೆ, ತಮ್ಮ ಮೈಂಡ್ಗೆ ತಾವೇ ಗುಲಾಮರಾಗೋದು. ನೋಡಿ, ದುಡ್ಡು ಮಾಡಬೇಕು ಅಂತ ನಾವು ಯಾವುದಾದ್ರೂ ಕೆಲಸನ ಹುಡುಕ್ತಾ ಹೋದರೆ ಸಾಕಷ್ಟು ಕೆಲಸ ಸಿಗುತ್ತೆ, ಇದರಿಂದ ಕೂಡ ನಮ್ಮ ಮೈಂಡು ಡಿಸ್ಟ್ರ್ಯಾಕ್ಟ್ ಆಗುತ್ತೆ. ಅದೇ ರೀತಿ ದುಡ್ಡನ್ನು ಗಳಿಸಿದ ಮೇಲೂ ಅದನ್ನು ಖರ್ಚು ಮಾಡೋದಕ್ಕೆ ಸಾಕಷ್ಟು ದಾರಿಗಳಿದ್ದಾವೆ, ಇದು ಕೂಡ ನಮ್ಮ ಮೈಂಡನ್ನ ಡಿಸ್ಟ್ರ್ಯಾಕ್ಟ್ ಮಾಡುತ್ತೆ. ಒನ್ಸ್ ನಿಮ್ಮ ಹತ್ರ ದುಡ್ಡು ಬಂದ ಮೇಲೆ ಆ ದುಡ್ಡನ್ನ ನೀವು ಹಲವಾರು ಬೇಡದೇ ಇರೋವಂಥ ವಿಚಾರಗಳಿಗೆ ಖರ್ಚು ಮಾಡೋದಕ್ಕೆ ಶುರು ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಒಂದು ತಿಂಗಳ ಹಿಂದೆಯೇ ಒಂದು ಫೋನ್ ತಗೊಂಡಿರ್ತೀರ, ಅದೇ ಫೋನಿನ ಮತ್ತೊಂದು ವರ್ಷನ್ ಬರುತ್ತೆ, ಅದನ್ನು ಕೂಡ ಪರ್ಚೇಸ್ ಮಾಡಬೇಕು ಅಂದ್ಕೋತೀರ. ಬೀರಲ್ಲಿ ಸಾಕಷ್ಟು ಬಟ್ಟೆಗಳಿರ್ತವೆ, ಆದರೂ ಪ್ರತಿ ವಾರ ಶಾಪಿಂಗಿಗೆ ಹೋಗಬೇಕು ಅಂತ ಅನ್ಕೋತಾ ಇರ್ತೀರ. ಈ ರೀತಿ ಹಲವಾರು ವಿಚಾರಗಳಲ್ಲಿ ನಮ್ಮ ಮೈಂಡನ್ನು ನಾವು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗದೆ ನಮ್ಮ ದುಡ್ಡನ್ನು ನಾವು ಖರ್ಚು ಮಾಡ್ತಾ ಹೋಗ್ತೀವಿ, ನಮ್ಮ ಮೈಂಡ್ಗೆ ನಾವೇ ಗುಲಾಮರಾಗ್ತೀವಿ. ಇದು ಕೂಡ ನಮ್ಮ ಫ್ರೀಡಮ್ನ ಕಳೆದಾಕುತ್ತೆ. ಇನ್ನೊಂದು ಸಿಚುವೇಶನ್ ಇದೆ, ನಾವು ಮಾಡೋವಂಥ ಕೆಲಸ ನಾವು ಇಷ್ಟಪಡೋದೇ ಆಗಿದ್ದರೂ ನಮಗೆ ಆ ಕೆಲಸದಿಂದ ಸಾಕಷ್ಟು ದುಡ್ಡು ಬರ್ತಾ ಇದ್ದರೂ ಕೂಡ ನಮಗೆ ನಮ್ಮ ಟೈಮ್ನ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇರಲ್ಲ. ನೀವೊಬ್ಬ ಆ್ಯನಿಮೇಟರ್ ಆಗಬೇಕು ಅಂತ ಒಂದು ಆ್ಯನಿಮೇಷನ್ ಕಂಪ್ನಿಗೆ ಸೇರ್ಕೋತೀರ ಅಂದ್ಕೊಳ್ಳಿ. ಅಲ್ಲಿಗೆ ಸೇರ್ಕೊಂಡ್ಮೇಲೆ ನೀವು ಅದೇ ಕಂಪ್ನಿಯ ರೂಲ್ಸ್ ಮತ್ತು ರೆಗ್ಯುಲೇಷನ್ಸ್ನ ಫಾಲೋ ಮಾಡಬೇಕಾಗತ್ತೆ. ಇದು ಒಂದು ರೀತಿ ನಿಮ್ಮ ಲೈಫ್ನ ಕನ್ಫ್ಯೂಸಿಂಗ್ ಸ್ಟೇಟ್ಗೆ ತಗೊಂಡೋಗುತ್ತೆ. ಯಾವಾಗ ನೀವು ಮಾಡೋವಂಥ ಕೆಲಸ ಇಷ್ಟ ಇದ್ದು ನಿಮಗೆ ಸಾಕಷ್ಟು ದುಡ್ಡು ಬರ್ತಾ ಇದ್ದು ನಿಮಗೆ ನಿಮ್ಮ ಟೈಮ್ನ ಕಂಟ್ರೋಲ್ ಮಾಡೋದಕ್ಕೆ ಆಗದೇ ಇರೋ ಅಂಥ ಸಿಚುವೇಶನ್ ಆಗಿದ್ದರೆ ಫ್ರೀಡಮ್ ಕೇವಲ ರಿಚ್ ಪೀಪಲ್ಸ್ಗೆ ಮಾತ್ರ ಇರುತ್ತಾ? ಖಂಡಿತವಾಗ್ಲೂ ಇಲ್ಲ. ಒಂದು ಸರ್ತಿ ನೀವು ದಿನದಲ್ಲಿ ಎಷ್ಟು ಟೈಮ್ನ ವೇಸ್ಟ್ ಮಾಡ್ತಾ ಇದ್ದೀರಾ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ.
ರಿಚ್ ಪೀಪಲ್ಸ್ಗೆ ಮತ್ತು ಪೂರ್ ಪೀಪಲ್ಸ್ಗೆ ಇರೋವಂಥ ಒಂದೇ ಒಂದು ಸೇಮ್ ಥಿಂಗ್ ಏನಂದರೆ ಅದೇ ಟೈಮ್. ಇದನ್ನು ನಾವು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಖಂಡಿತವಾಗ್ಲೂ ಪೂರ್ ಪರ್ಸನ್ ರಿಚ್ ಪರ್ಸನ್ ಆಗ್ಬೋದು. ಸರಿಯಾಗಿ ಉಪಯೋಗಿಸ್ಕೊಳ್ದೇ ಇದ್ದರೆ ರಿಚ್ ಪರ್ಸನ್ ಪೂರ್ ಪರ್ಸನ್ ಆಗ್ಬೋದು. ಈಗ ಖಂಡಿತವಾಗ್ಲೂ ದುಡ್ಡಿಂದ ಫ್ರೀಡಮ್ ಸಿಗುತ್ತೆ ಅನ್ನೋದಂತೂ ನಮಗೆ ಸ್ಪಷ್ಟ ಆಗಿದೆ. ಈ ಒಂದು ಸ್ವಾತಂತ್ರ್ಯವಾದ ಟೈಮ್ನ ನಾವು ಯಾವುದ್ರ ಕಡೆ ಸ್ಪೆಂಡ್ ಮಾಡಬೇಕು ಅಂತ ನಮಗೆ ಇನ್ನೊಂದು ಕ್ಲಾರಿಟಿ ಸಿಗುತ್ತೆ. ಕಾಲ್ ಪಿಲಾಮರ್ ಅನ್ನೋ ಒಬ್ಬರು ಸೈಕಾಲಜಿಸ್ಟ್ ಅವರ ವೃದ್ಧ ವ್ಯಕ್ತಿಗಳನ್ನ ಇಂಟರ್ವ್ಯೂ ಮಾಡಿ ಅವರಿಗೆ ಹಲವಾರು ಕ್ವಶನ್ಸ್ನ ಕೇಳಿ ಅವರಿಗೆ ಆಗಿರುವಂಥ ಎಕ್ಸ್ಪೀರಿಯನ್ಸ್ ಬೇಸ್ಡಾಗಿ 30 ಲೆಸನ್ಸ್ ಫಾರ್ ಲಿವಿಂಗ್ ಅನ್ನೋ ಒಂದು ಬುಕ್ನ ಬರೆದಿದ್ದಾರೆ. ಇದರಲ್ಲಿ ಎಲ್ಲ ವೃದ್ಧರು ಕೊಟ್ಟಿರೋವಂಥ ಒನ್ ಆಫ್ ದ ಬೆಸ್ಟ್ ಮೆಸೇಜ್ ಏನಂದರೆ, ನಮ್ಮ ಲೈಫಲ್ಲಿ ದುಡ್ಡನ್ನು ಮಾತ್ರ ಮೈಂಡಲ್ಲಿ ಇಟ್ಕೊಂಡು ಕೆಲಸನ ಮಾಡಬಾರ್ದು. ನಮ್ಮ ಅಕ್ಕಪಕ್ಕದವ್ರಿಗಿಂತ ನಾವು ಇನ್ನೂ ತುಂಬ ರಿಚ್ ಪರ್ಸನ್ಸ್ ಆಗಬೇಕು ಅಂತ ಅಂದ್ಕೊಂಡು ಕೆಲಸ ಮಾಡಿ ನಾವು ರಿಚ್ ಪರ್ಸನ್ ಆದರೂ ಕೂಡ ಅದಷ್ಟು ವ್ಯಾಲ್ಯೂಯಬಲ್ ಅಲ್ಲ. ಲೈಫಲ್ಲಿ ಒನ್ ಆಫ್ ದ ಮೋಸ್ಟ್ ವ್ಯಾಲ್ಯೂಯಬಲ್ ಥಿಂಗ್ ಅಂದರೆ ನಾವು ನಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ವ್ಯಾಲ್ಯೂಯಬಲ್ ಟೈಮ್ನ ಸ್ಪೆಂಡ್ ಮಾಡಿರೋದು ಮತ್ತು ನಮ್ಮನ್ನು ನಾವು ಗೌರವಿಸ್ಕೊಳ್ಳೋದು. ಈ ವಿಡಿಯೋಗೆ ಇಷ್ಟೇ. ಐ ಹೋಪ್ ಈ ವಿಡಿಯೋಯಿಂದ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ. ಖಂಡಿತವಾಗ್ಲೂ ನಿಮ್ಮ ಲೈಫ್ ಎಷ್ಟೇ ವರ್ಸ್ಟ್ ಪೊಸಿಷನಲ್ಲಿ ಇದ್ದರೂ ಕೂಡ ಜಸ್ಟ್ ಅದನ್ನು ಒಪ್ಕೊಳ್ಳೋದಕ್ಕೆ ಹೋಗಬೇಡಿ. ನೀವು ದಿನದಲ್ಲಿ ಸ್ಪೆಂಡ್ ಮಾಡೋ 1 ಅವರ್ ಸಾಕು ನಿಮ್ಮ ಲೈಫ್ನ ಒಂದು ಬೆಟರ್ ಪೊಸಿಷನ್ಗೆ ತಗೊಂಡೋಗೋದಕ್ಕೆ. ನೆವರ್ ಬಿಕಮ್ ಫಿಲಾಸಫರ್ ಬಿಫೋರ್ ಯು ಬಿಕಮ್ ರಿಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ.